ಅಂಕೋಲಾ ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದ ಆದೇಶವಾಗಿ 23 ದಿನಗಳ ಬಳಿಕ ಆರೋಪಿಗಳ ಮೇಲೆ ತಡವಾಗಿ ಎಫ್ಐಆರ್ ದಾಖಲಿಸಿರುವ ಜಿಲ್ಲಾ ಪೊಲೀಸ್ ಇಲಾಖೆ ತಪ್ಪಿತಸ್ಥ ಐಆರ್ಬಿ ಕಂಪನಿ ಪರವಾಗಿ ಕೆಲಸ ಮಾಡುತ್ತಿದೆ ಎಂದು ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ಅಧ್ಯಕ್ಷ ಪ್ರಣವಾನಂದ ಸ್ವಾಮೀಜಿ ಆರೋಪಿಸಿದರು. ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಂಗಳವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಶಿರೂರು ದುರಂತ ಪ್ರಕರಣ ಸಂಬಂಧ ಜುಲೈ 23ರಂದು ಅಂಕೋಲಾ ಠಾಣೆಯಲ್ಲಿ ದೂರು ಸಲ್ಲಿಸಿದ್ರೆ ಪೊಲೀಸ್ ಅಧಿಕಾರಿಯಾಗಲಿ ಎಸ್ಪಿ ಆಗಲಿ ಎಫ್ಐಆರ್ ದಾಖಲಿಸಿಕೊಂಡಿಲ್ಲ. ಬಳಿಕ ಅಂಕೋಲಾ ನ್ಯಾಯಾಲಯದಲ್ಲಿ ಖಾಸಗಿ ದೂರು ಸಲ್ಲಿಸಿದಾಗ ಪೊಲೀಸರು ಎಫ್ಐಆರ್ ಆಗಿದೆ, ತನಿಖೆ ಸಾಧ್ಯವಿಲ್ಲವೆಂದು ಅರ್ಜಿ ತಿರಸ್ಕರಿಸುವಂತೆ ಹೇಳಿದ್ದಾರೆ. ಆದರೆ ಫೆಬ್ರವರಿ 24ರಂದು ನ್ಯಾಯಾಲಯ ಪೊಲೀಸ್ ಅರ್ಜಿಯನ್ನ ತಿರಸ್ಕರಿಸಿ ಎಫ್ಐಆರ್ ಮಾಡಿ ತನಿಖೆ ಮಾಡುವಂತೆ ಆದೇಶಿಸಿತು. ಆದರೂ ಕೂಡ ನ್ಯಾಯಾಲಯ ಆದೇಶವಾಗಿ 23 ದಿನಗಳ ಬಳಿಕ ಎಫ್ಐಆರ್ ದಾಖಲಿಸಿದ ಜಿಲ್ಲೆಯ ಪೊಲೀಸರು ಕಾಟಾಚಾರಕ್ಕೆ ಐಆರ್ಬಿ ವಿರುದ್ಧ ದೂರು ದಾಖಲಿಸಿದ್ದಾರೆ. ಅದರಲ್ಲಿ ಕಂಪನಿಯ ಯಾವುದೇ ಅಧಿಕಾರಿಗಳ ಹೆಸರಿಲ್ಲ ಎಂದು ದೂರಿದರು. ಜುಲೈ 16ನೇ ತಾರೀಕು ಶಿರೂರು ಗುಡ್ಡ ಕುಸಿದು ಬಿದ್ದು ಸುಮಾರು 11 ಜನರನ್ನ ತೀರೋಗಿರತಕ್ಕಂಥದ್ದು. 11 ದಿನ ತೀರಿ ಹೋದಾಗ ಈ ಜಿಲ್ಲೆಯ ನೀಚ ಪೊಲೀಸ್ ಅಧಿಕಾರಿಗಳು ಬರೀ ಒಂದು ಐಆರ್ಬಿ ಅಂತ ರಸ್ತೆ ನಿರ್ಮಾಣ ಕಂಪನಿಯಾದ ಐಆರ್ಬಿ ಕಂಪನಿಯ ಮೇಲೆ ಕಾಟಾಚಾರಕ್ಕೊಂದು ಎಫ್ಐಆರ್ ಅನ್ನ ಮಾಡಿದ್ರು. ಕಂಪನಿಯವರ ಹೆಸರು ಇದ್ದಿಲ್ಲ, ಕಂಪನಿಯವರ ಮಾಲೀಕರ ಹೆಸರು ಆಗಲಿ, ನಿರ್ದೇಶ ಯಾವ ಹೆಸರುಗಳು ಇದ್ದಿಲ್ಲ. ಅನಂತರ 23ನೇ ತಾರೀಕು ನಾನು ಅಂಗೋಲೆಗೆ ಬಂದು ಪೊಲೀಸ್ ಸ್ಟೇಷನ್ ದೂರು ಕೊಡ್ತೇವೆ. ದೂರು ಕೊಟ್ಟ ಮೇಲೆ ಪೊಲೀಸರು ಎಫ್ಐಆರ್ ಮಾಡಲ್ಲ. ಅನಂತರ ಎಸ್ಪಿಗೆ ದೂರು ಕೊಡ್ತೇವೆ, ಎಸ್ಪಿಯು ಎಫ್ಐಆರ್ ಮಾಡಲ್ಲ. ಅನಂತರ ಮಾನ್ಯ ಅಂಕೋಲಾ ನ್ಯಾಯಾಲಯಕ್ಕೆ ನಾನು ಖಾಸಗಿ ದೂರನ್ನು ಸಲ್ಲಿಸ್ತೇವೆ. ಆ ಖಾಸಗಿ ದೂರಲ್ಲಿ ಸುಮಾರು 8 ತಿಂಗಳ ಕಾಲ ವಾದ ವಿವಾದಗಳು ಹಾಗೂ ಇದು ಎಲ್ಲ ಆಯಿತು. ಈ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಸಂವಿಧಾನದ ವಿರುದ್ಧವಾಗಿ ನಡ್ಕೊಳ್ಳುವ ಪೊಲೀಸ್ ಅಧಿಕಾರಿಗಳು. ಅವರು ಅಂಕೋಲಾ ನ್ಯಾಯಾಲಯದಲ್ಲಿ ಕೊಡ್ತಾರೆ, ಏನು ಸ್ವಾಮೀಜಿಯವರು ಕೊಟ್ಟಿರ್ತಕ್ಕಂಥ ಅರ್ಜಿ ತಿರಸ್ಕಾರ ಮಾಡಬೇಕು, ಓಲ್ರೆಡಿ ನಾವು ಎಫ್ಐಆರ್ ಮಾಡಿದ್ದೀವಿ, ಇದು ಎನ್ಕ್ವೈರಿ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದಾಗ ಮಾನ್ಯ ಅಂಕೋಲಾ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಉತ್ತರವನ್ನ ಕೊಟ್ಟರು. 2 ಆರ್ಡರ್ ಮಾಡಿದ್ರು, ಅದಕ್ಕೂ ಇವರು ಏನು ಮಾಡಲಿಲ್ಲ ಅಂಕೋಲಾ ಪೊಲೀಸರು. ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ನ್ಯಾಯಾಲಯ ಆದೇಶವಾದ 2 ದಿನದಲ್ಲಿ ಎಫ್ಐಆರ್ ದಾಖಲಾಗಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಸಂವಿಧಾನವನ್ನ ಗಾಳಿಗೆ ತೂರಿ ಕೆಲಸ ಮಾಡುತ್ತಿದ್ದಾರೆ. ಎಸ್ಪಿ ನಾರಾಯಣ್ ಅವರು ನನ್ನೊಂದಿಗೆ ಚರ್ಚೆ ಮಾಡಿದ್ದಾರೆ. 101 ಕಲಂಮಡಿ ಪ್ರಕರಣ ದಾಖಲಾಗಿದ್ದರೂ ಈವರೆಗೂ ಕಂಪನಿಯವರನ್ನ ವಶಕ್ಕೆ ಪಡೆಯಲಿಲ್ಲ. ಈಚೆಗೆ ಕಾಸರಗೋಡಿನಲ್ಲಿ ಬಂದರು ವಿಷಯಕ್ಕೆ ಕೆಲವೇ ನಿಮಿಷಕ್ಕೆ 50 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ಆದರೆ ಈ ಪ್ರಕರಣದಲ್ಲಿ 8 ತಿಂಗಳಾದ್ರೂ ತನಿಖೆ ಮಾಡಿಲ್ಲ. ದೂರಿನಲ್ಲಿ ಈಡಿಗ ಸಮುದಾಯದವನಾದ ನನ್ನ ಜಾತಿಯನ್ನ ಬುಡಗ ಜಂಗಮ ಎಂದು ನಮೂದಿಸಿ ನಮ್ಮಲ್ಲಿಗೆ ಗೊಂದಲ ಸೃಷ್ಟಿಸುವ ಷಡ್ಯಂತ್ರ ಪೊಲೀಸರು ಮಾಡಿದ್ದಾರೆ ಎಂದು ಆರೋಪಿಸಿದ್ರು. ಈ ಸಮುದಾಯ ಹಿಂದುಳಿದ ವರ್ಗಗಳು, ನಾವು ಹಿಂದುಳಿದ ವರ್ಗಗಳು ಹಾಗೂ ದಲಿತ ಪರಿಶಿಷ್ಟ ವರ್ಗಕ್ಕೆ ಸೇರಿದವರು 11 ಜನ ತೀರೋದಾಗ ಈ ಸಮುದಾಯಕ್ಕೆ ನ್ಯಾಯ ಕೊಡಿಸಕ್ಕಾಗಲ್ಲ ನಿಮ್ಗೆ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಮಾಧ್ಯಮ ಮಿತ್ರರೇ, ಮೊನ್ನೆ ಕಾಸರಗೋಡು ಕೋರ್ಟ್ನವರು ಕಂಪನಿಯ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟು, ಆ ಕಂಪ್ಲೇಂಟ್ ಕೊಟ್ಟು 1 ಗಂಟೆ ಆಗಲಿಲ್ಲ 50 ಜನರ ಮೇಲೆ ಅತ್ಯಂತ ಮರ್ಡರ್ ಕೇಸ್ ಹಾಕಿ 50 ಜನ ಹೊರಗೆ ಹಾಕಿದ್ರು ಸುಮಾರು 1 ಗಂಟೆ ಒಳಗಡೆ. ಆದ್ರೆ 8 ತಿಂಗಳಾದ್ರೂ ಕೂಡ ಕಂಪನಿಯ ವಿರುದ್ಧ ಕೇಸ್ ಕೊಟ್ಟಂದ್ರೆ 8 ತಿಂಗಳು ಬೇಕು, ಅದು ಎಫ್ ಕ್ರೈಮ್ ಆಗಬೇಕು, ಮಜಿಸ್ಟ್ರೇಟ್ ಕ್ರೈಮ್ ಆಗಬೇಕು. ಆದ್ರೆ ಕಂಪನಿ ಕೇಸ್ ಕೊಟ್ಟಂದ್ರೆ 1 ಗಂಟೆ ಒಳಗಡೆ ಎಫ್ಐಆರ್ ಮಾಡಿ ಪಾಪ ಬಡವರು ಮಗನ್ನೇ ಅವರನ್ನೆಲ್ಲ ಜೈಲು ಹಾಕ್ತಾರೆ. ಇದು ಯಾವ ನ್ಯಾಯ ಇದು? ಕಂಪನಿ ವಿಚಾರದಲ್ಲಿ ಆಡಳಿತ ಹಾಗೂ ವಿರೋಧ ಪಕ್ಷದವರು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ನಮ್ಮ ಮೇಲೆ ಪ್ರಕರಣ ದಾಖಲಾದರೂ ಒಂದು ಮಾತು ಕೇಳದ ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು, ಶಾಸಕರು ಜನದ್ರೋಹಿ ಕಂಪನಿಯ ಪರವಾಗಿದ್ದಾರೆ. ದೂರು ದಾಖಲಾದ ಮೇಲೆ ಸರ್ಕಾರದ ಕಾರ್ಯದರ್ಶಿ ಹಾಗೂ ಗೃಹ ಸಚಿವರು ಕರೆ ಮಾಡಿ ಒತ್ತಡ ತಂದಿದ್ದಾರೆ ಎಂದು ಸ್ವತಃ ಎಸ್ಪಿ ಅವರೇ ಹೇಳಿದ್ದಾರೆ. ಇಷ್ಟೆಲ್ಲ ಆದ ಬಳಿಕ ಸುಮಾರು 10ಕ್ಕೂ ಹೆಚ್ಚು ಜೀವ ಬೆದರಿಕೆ ಕರೆ ಬಂದಿವೆ. ಈ ಬಗ್ಗೆಯೂ ದೂರು ದಾಖಲಾಗಿದೆ. ಪ್ರಕರಣದ ಎಲ್ಲಾ ಕಡತಗಳನ್ನ ವಿರೋಧ ಪಕ್ಷದ ನಾಯಕ ಆರ್
ಅಶೋಕ್, ಸಿಟಿ ರವಿ ಹಾಗೂ ಬಿಕೆ ಹರಿಪ್ರಸಾದ್ ಅವರಿಗೆ ನೀಡುತ್ತೇವೆ. ಎಸ್ಪಿ ಹಾಗೂ ಡಿಸಿ ವಿರುದ್ಧ ಮನಿ ಲಾಂಡ್ರಿಂಗ್ ಆಗಿದೆ ಎಂದು ಇಡಿಗೆ ದೂರು ನೀಡಿದ್ದೇನೆ ಎಂದು ಪ್ರಣವಾನಂದ ಸ್ವಾಮೀಜಿ ತಿಳಿಸಿದ್ರು. ಇನ್ನೊಂದು ವಾರ ಸಮಯದಲ್ಲಿ ಕಂಪನಿಯವರನ್ನ ಬಂಧಿಸದಿದ್ರೆ ಏಪ್ರಿಲ್ 2ರಂದು ರಾಜ್ಯದ ಈಡಿಗ ಸಮುದಾಯದವರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡಲಿದ್ದೇವೆ ಎಂದರು. ಈ ವೇಳೆ ಸಚಿನ್ ನಾಯ್ಕ್, ದೇವರಾಜ್ ನಾಯ್ಕ್, ಶ್ರೀಧರ್ ನಾಯ್ಕ್, ಮನೀಷಾ, ಶ್ರೀನಿವಾಸ್, ವಿನೋದ್ ಹಾಗೂ ಪ್ರಶಾಂತ್ ಇದ್ದರು. ಸಮುದಾಯದವರು ಎಲ್ಲಿ ಹೋಗಬೇಕು ಅಂತಕ್ಕಂಥ ವಿಚಾರ, ಅದಕ್ಕೋಸ್ಕರ ಬಂಧುಗಳೇ ನಾವು ಇನ್ನೊಂದು ವಾರ, ಈಗ ನಾನು ಇದಾದ ಮೇಲೆ ಅಂಗೋಲ ಹೋಗ್ತಾ ಪೊಲೀಸರು ಹೊರ ಕೇಳಿದರೆ ಇನ್ನೊಂದು ವಾರ 5-6 ದಿನ ಸಮಯ ಕೊಡ್ತೀವಿ. ಅದರೊಳಗಡೆ ಈ ಕಂಪನಿಯವರನ್ನ ಬಂಧಿಸಿ ಒಳಗೆ ಹಾಕಲಿಲ್ಲ ಅಂದ್ರೆ ಏಪ್ರಿಲ್ 2ನೇ ತಾರೀಕು ಬುಧವಾರ ದಿನ ರಾಜ್ಯದ ಈಡಿಗ ಬಿಲ್ಲವ ನಾಮಧಾರಿ ಸಮುದಾಯದವರು ಜೊತೆ ಎಲ್ಲ ಸಾಮಾಜಿಕ ಕಾರ್ಯಕರ್ತರೆಲ್ಲರ ಜೊತೆ ಮಾಡಿಕೊಂಡು ಏಪ್ರಿಲ್ 2ನೇ ತಾರೀಕು ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಬ್ಯಾಂಗ್ಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಈಗ ತೆಗೆದುಕೊಳ್ಳಕ್ಕೆ ನಾವು ಬೆಳಿಗ್ಗೆ ನಿರ್ಣಯ ತೆಗೆದುಕೊಂಡಿದ್ದೀವಿ. ಮೊದಲೇ ನಾನು ಗೋಕರ್ಣದಿಂದ ಶಿರೂರು ಗ್ರಾಮಕ್ಕೆ ಪಾದಯಾತ್ರೆ ಮಾಡಿ ಶಿರೂರು ಗ್ರಾಮದಲ್ಲಿ ಮಾಡುವ ಅಂದಿತ್ತು. ಆದರೆ ಇದು ರಾಜ್ಯ ಮಟ್ಟದ ಒಬ್ಬ ಎಸ್ಪಿ ಕೈಯಲ್ಲಿ ಇಲ್ಲೇ, ಒಬ್ಬ ಎಸ್ಪಿ ಅಷ್ಟೇ ಅಲ್ಲ, ಯಾಕಂದ್ರೆ 3 ಲಕ್ಷ ಕೋಟಿ ಆಸ್ತಿ ಇರ್ತಕ್ಕಂಥ ಅಸೆಟ್ ಇರ್ತಕ್ಕಂಥ ಕಂಪನಿ, 3 lakhs crore ಅಸೆಟ್ ಇರ್ತಕ್ಕಂಥ ಕಂಪನಿ. ಈ ಜಿಲ್ಲೆಯಲ್ಲಿ ಸಾಕಷ್ಟು ಖಾಸಗಿ ಕಂಪನಿಗಳು ಬಂದು ಈ ರೀತಿಯಲ್ಲಿ ಕೆಲಸಗಳು ಮಾಡಿಕೊಂಡು ಈ ಜಿಲ್ಲೆಯ ಜನಾಂಗದ ಎಲ್ಲ ಸಾರ್ವಜನಿಕರ ಜೀವನಕ್ಕೆ ಬಹಳಷ್ಟು ತೊಂದರೆವಾಗ್ತಾ ಇದೆ. ಅದು ಯಾವುದೂ ಗಮನಕ್ಕೆ ತೆಗೆದುಕೊಳ್ಳದೆ MNC ಕಂಪನಿಗಳ ಜೊತೆ ನಿಂತುಕೊಂಡು ಪೊಲೀಸ್ ಅಧಿಕಾರಿಗಳು, ರಾಜಕಾರಣಿಗಳು ಕೂಡ ಈ ರೀತಿಯಲ್ಲಿ ಮಾಡತಕ್ಕಂಥದ್ದು ಇದು ಖಂಡನೀಯವಾಗಿರ್ತಕ್ಕಂಥದ್ದು. ಮತ್ತೆ FIR ಆಗಿ ಅನಂತರ ಮೇಲೆ ಬಾಂಬೆಯಿಂದ ಮತ್ತು ಉತ್ತರ ಕಾಣ್ತಾ ಇದ್ದಿರ್ತಕ್ಕಂಥದ್ದೇನ, ಒಂದು ವೇಳೆ ವಿಶ್ವೇಶ್ವರ ಕಾಗೇರಿಯವರು ಪ್ರಯತ್ನ ಪಟ್ಟಂತೆ NLC ಅನ್ನ ಕರೆಸೋದು ದೊಡ್ಡದಲ್ಲ, IRB ಕಂಪನಿಯವರನ್ನ ಕರೆಸೋದು ದೊಡ್ಡದಲ್ಲ. ಅದನ್ನೇ ಮಾಡ್ತಾ ಇಲ್ಲ ಎಲ್ಲರೂ ಆ ಕಂಪನಿ. ಆಸ್ಪತ್ರೆ ಆವರಣದಲ್ಲಿ ಗಿಡಗಂಟಿ ಬೆಳೆದಿದ್ದು ಕಸ ಕಡ್ಡಿಗಳು ಇದ್ದಿದ್ದನ್ನ ತೆರವುಗೊಳಿಸದೇ ಇರೋದು ಎಷ್ಟು ಸಮಂಜಸ ಎಂದು ವೈದ್ಯಾಧಿಕಾರಿ ಮತ್ತು ಸಿಬ್ಬಂದಿಯನ್ನ ಶಾಸಕ RV ದೇಶಪಾಂಡೆ ತರಾಟೆಗೆ ತೆಗೆದುಕೊಂಡು ಆವರಣ ಸ್ವಚ್ಛಗೊಳಿಸಿ ಎಂದು ಸೂಚಿಸಿದರು. ಹಳಿಯಾಳ್ ಪಟ್ಟಣದ ತಾಲೂಕಾಸ್ಪತ್ರೆ ಆವರಣದಲ್ಲಿ ನೂತನವಾಗಿ 35 ಲಕ್ಷ ರೂಪಾಯಿ ವೆಚ್ಚದಿಂದ ನಿರ್ಮಿಸಲಾದ ಶವಾಗಾರ ಕಟ್ಟಡ ಲೋಕಾರ್ಪಣೆ ಹಾಗೂ ಆಶಾ ಕಿರಣ ಯೋಜನೆಯಡಿ ಸರಬರಾಜು ಆಗಿರುವ ಉಚಿತ ಕನ್ನಡಕಗಳನ್ನು ವಿತರಿಸಿ ಮಾತನಾಡಿ, ಕಾರ್ಯಕ್ರಮ ಕೈಗೊಂಡ ಸ್ಥಳದ ಪಕ್ಕದಲ್ಲಿಯೇ ತೀವ್ರ ಕಸಕಡ್ಡಿಗಳು ಬೆಳೆದಿದ್ದು ಕಸಕಡ್ಡಿಗಳು ಕಾಣಬಾರದೆಂದು ಆಸ್ಪತ್ರೆ ಸಿಬ್ಬಂದಿ ಪರದೆಯಿಂದ ಮುಚ್ಚಿರೋದನ್ನ ಗಮನಿಸಿ ಶಾಸಕರು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರದ ಯೋಜನೆಗಳನ್ನ ಫಲಾನುಭವಿಗಳು ಸಮರ್ಪಕವಾಗಿ ಉಪಯೋಗ ಮಾಡಿಕೊಳ್ಳಿ. ಸರ್ಕಾರವು ಜನರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದ್ದು ಅವುಗಳ ಸದುಪಯೋಗ ಆಗಬೇಕು. ದೃಷ್ಟಿದೋಷ ಇದ್ದವರಿಗೆ ಈಗಾಗಲೇ ಕನ್ನಡಕವನ್ನ ವಿತರಿಸಲಾಗಿದೆ. ದೃಷ್ಟಿದೋಷದ ವ್ಯತ್ಯಾಸ ಕಂಡುಬಂದಲ್ಲಿ ಕೂಡಲೇ ಕಣ್ಣಿನ ತಜ್ಞ ವೈದ್ಯರನ್ನ ಸಂಪರ್ಕಿಸಿ ಎಂದರು. 2024ನೇ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ದೀಪಾ ಮಾಚಕ್, ಪ್ರಾರ್ಥನಾ ಘಾಡಿ, ಅರ್ಪಿತಾ ಬಾಂದೇಕರ್ ಅವರಿಗೆ ಶಾಸಕ RV ದೇಶಪಾಂಡೆ ಲ್ಯಾಪ್ಟಾಪ್ ವಿತರಣೆ ಮಾಡಿದ್ರು. ಡಾಕ್ಟರ್ ಭಾಳ ಸ್ಮಾರ್ಟ್ ಆಗಬೇಡ್ರಿ, ಅದು ಒಣಗಲಿಕ್ಕೆ ಹಾಕಿದಾರಲ್ಲ ಅಲ್ಲೇಂದ ಅಲ್ಲೇ ತನಕ ಏನದು ಬೆಳಗ್ಗೆ ತಗೊಂಡು ಕ್ಲೀನ್ ಮಾಡ್ಬೇಕಾಯ್ತು, ಯಾಕೆ ಮಾಡೋದಿಲ್ಲ? ಲೆಕ್ಕದಲ್ಲೇ ಖರ್ಚು ಹಾಕ್ತೀರಿ, ಅದ್ರೊಳಗೆ ಹೆಚ್ಚು ಕಡಿಮೆ ಇರುವುದಿಲ್ಲ ನೀವು. ಈ ಸಂದರ್ಭದಲ್ಲಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರಮೇಶ್ ಕದಂ, ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ನಾಯ್ಕ್, ಪುರಸಭೆ ಅಧ್ಯಕ್ಷೆ ದ್ರೌಪದಿ ಅಗಸರ್, ಉಪಾಧ್ಯಕ್ಷೆ ಲಕ್ಷ್ಮಿ ಒಡ್ಡರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಪಾಟೀಲ್, ಮುಖಂಡರಾದ ಸುಭಾಷ್ ಕೋರ್ಬೇಕರ್, ಆರೋಗ್ಯ ರಕ್ಷಣಾ ಸಮಿತಿ ಸದಸ್ಯರು ಮತ್ತಿತರರು ಪಾಲ್ಗೊಂಡಿದ್ದರು. ನೋಡಿ, ಏನು ಯಾಕೆ ಹೇಳಬೇಕು ಸಾಹೇಬ್, ಮನುಷ್ಯನ ಆನೆಸ್ಟ್ ಇರಬೇಕು. ಇಲ್ಲಿ ಸರ್ ಕಾರವಾರದಿಂದ ಬಂದು ನಾವು ಮಾಡಿಲ್ಲ, ದಟ್ ಇಸ್ ದ ರೈಟ್ ಆನ್ಸರ್. ಐ ವಾಸ್ ಸ್ಟೂಡೆಂಟ್ ಆಫ್ ಸೈಕಾಲಜಿ ಆಲ್ಸೋ. ಉತ್ತರ ನಿಮ್ಮ ಮುಖದ ಮೇಲೆ ಹೇಳ್ಬೋದು ಏನು ಉತ್ತರ ನಿಮ್ಗೆ ಬರ್ತದೆ ಅಂತ. ಈಗ ಕೊಡಿ.
ಮಹಿಳೆಯರಿಗೆ ಸಮಾನತೆ ನೀಡಲಾಗಿದೆ ಎಂಬ ಮಾತು ಆಧುನಿಕ ಸಮಾಜದಲ್ಲಿ ಸಾಮಾನ್ಯವಾಗಿದೆ. ಸ್ಥಿತಿವಂತ ಕುಟುಂಬದಲ್ಲಿ ಕೂಡ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಯುತ್ತಿದೆ ಎನ್ನುವುದು ವಾಸ್ತವ. ಮಹಿಳಾ ಸಮಾನತೆ ಸಿದ್ಧಾಂತ ಕೇವಲ ಬಾಯಿ ಮಾತಿನಲ್ಲಿದೆಯೇ ಹೊರತು ಕಾರ್ಯರೂಪದಲ್ಲಿಲ್ಲ ಎಂದು ಅಂಕೋಲಾ ಸರ್ಕಾರಿ ತಾಲೂಕಾಸ್ಪತ್ರೆಯ ತಜ್ಞ ವೈದ್ಯ ಡಾಕ್ಟರ್ ಅನುಪಮಾ ನಾಯಕ್ ಆತಂಕ ವ್ಯಕ್ತಪಡಿಸಿದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಾರವಾರ ಮತ್ತು ಶಿಶು ಅಭಿವೃದ್ಧಿ ಇಲಾಖೆ ಅಂಕೋಲಾ ಹಾಗೂ ಸಾಂತ್ವನ ಮಹಿಳಾ ಸಹಾಯವಾಣಿ ಕೇಂದ್ರ ಮತ್ತು ಹಿಂದುಳಿದ ಗುಡ್ಡಗಾಡು ಜನರ ವಿಕಾಸ ಸಂಘ ಇವರ ಆಶ್ರಯದಲ್ಲಿ ಸಂಘಟಿಸಲಾಗಿದ್ದ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಹೇಳಬೇಕಂದ್ರೆ ಆಗಲೇ ಸಾಧನೆ ಮಾಡಿರೋ ವೈದ್ಯರನ್ನು ಸನ್ಮಾನಿಸಿದ್ದೀವಿ. ಮಹಿಳೆ ಎಲ್ಲ ಕ್ಷೇತ್ರದಲ್ಲೂ ಇದ್ದಾಳೆ. ಹಾಗಂತ ಮಹಿಳೆ ಕಷ್ಟ ಇಲ್ಲ ಅಂತಲ್ಲ, ತುಂಬಾ ಕಷ್ಟಗಳ ಮಧ್ಯದಲ್ಲೇ ಅವಳು ಬೆಳ್ಕೊಂಡು ಮುಂದೆ ಬರ್ತಾ ಇರ್ತಾಳೆ. ಸಮಾಜದಲ್ಲಿ ಈಕ್ವಲಿಟಿ ಇದೆ, ಸಮಾನತೆ ಇದೆ, ಹೆಣ್ಣು ಗಂಡು ಈಕ್ವಲ್ ಅನ್ನೋದು ಎಲ್ಲ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಎಷ್ಟು ಜನ ಪಾಲಿಸ್ತಾ ಇದ್ದಾರೆ, ಎಷ್ಟು ಕಡೆಯಲ್ಲಿ ಅದು ನಡೀತಾ ಇದೆ, ಎಷ್ಟು ಏನೇನು ಪರಿಸ್ಥಿತಿ ಇದೆ. ತುಂಬಾ ಹೈ ಪ್ರೊಫೈಲ್ ಅನ್ನೋವಂಥ ಫ್ಯಾಮಿಲಿಯಲ್ಲೂ ಕೂಡ ಹೆಣ್ಣಿನ ಮೇಲೆ ಶೋಷಣೆ ನಡೆಯೋದು ನಡೀತಾನೆ ಇದೆ. ಕೆಲವೊಬ್ರು ಮಾತಾಡ್ತಾರೆ, ಕೆಲವೊಬ್ರು ಮಾತಾಡಲ್ಲ. ಬಟ್ ತುಂಬಾ ಸರಿಯಾಗಿ ಮಾಡ್ಕೊಂಡು ಹೋಗ್ತಿರೋರು ಈಗ ಅಂದ್ರೆ ಎಜುಕೇಶನ್ನಲ್ಲಿ ಮುಂದೆ ಬರ್ತಿರೋರು, ಫೈನಾನ್ಷಿಯಲಿ ತಮ್ಮನ್ನು ತಾವು ಸ್ವತಂತ್ರವಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತ ಮಾಡ್ತಿರೋರು ಮಾಡ್ತಿದ್ದಾರೆ. ಹಂಗಂತ ಹೆಣ್ಣಿಗೆ ಎಲ್ಲೂ ಶೋಷಣೆ ಆಗ್ತಿಲ್ಲ ಅನ್ನೋದು ಇಲ್ಲ, ಶೋಷಣೆ ಕಡಿಮೆ ಆಗ್ತಿದೆ ಅನ್ನೋದು ಇಲ್ಲ. ಪತ್ರಕರ್ತರ ಸಂಘದ ಗೌರವಾಧ್ಯಕ್ಷ ರಾಘು ಕಾಕರಮಠ ಮಾತನಾಡಿ, ಅಂಕೋಲಾದ ಸಾಂತ್ವನ ಮಹಿಳಾ ಕೇಂದ್ರವು ಅನೇಕ ನೊಂದ ಜೀವಕ್ಕೆ ಬೆಳಕಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವುದು ಮಾದರಿಯಾಗಿದೆ ಎಂದರು. ಸಂಸ್ಥಾಪಕ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಆ ಮೂಲಕವಾಗಿ ಅವರ ಮಗನಂತಹ ಪ್ರಾಣೇಶ್ ಇರ್ಬೋದು, ಅವರ ಸೊಸೆ ಪಲ್ಲವಿ ಇರ್ಬೋದು, ಹಾಗೆಯೇ ಮಮತಾ, ಇನ್ನಿತರ ಎಲ್ಲ ಸಹೋದರಿಯರು ಸೇರಿ ಒಂದು ಸಾಂತ್ವನ ಕೇಂದ್ರ ಅತ್ಯಂತ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅವರನ್ನ ವಿಶೇಷವಾಗಿ ಕಾರ್ಯನಿರತ ಪತ್ರಕರ್ತರ ಸಂಘದ ಹೊರಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಒಂದು ಮಾತಾಡಿ ಇಷ್ಟಪಡ್ತೇನೆ. ಈ ಸಾಂತ್ವನ ಕೇಂದ್ರ ಬರ್ಬೇಕಂದ್ರೆ ನೀವು ಮೆಟ್ಲು ಹತ್ಕೊಂಡು ಬರ್ತೀರಿ. ಮೆಟ್ಲತ್ತು ಬರ್ಬೇಕಾದ್ರೆ ನೀವು ಅನೇಕ ದುಗುಡ, ನೋವು, ನಿಮ್ಮ ಏನೋ ಒಂದು ಕಷ್ಟಗಳನ್ನ ಇಟ್ಕೊಂಡು ನೀವು ಮೆಟ್ಲತ್ತು ಬರ್ತೀರಿ. ಆದ್ರೆ ಈ ಸಂದರ್ಭದಲ್ಲಿ ನಾಡೋಜ ನಾಗೇಗೌಡ, ಪ್ರಶಸ್ತಿ ಪುರಸ್ಕೃತ ಜಾನಪದ ಕಲಾವಿದೆ ಲಕ್ಷ್ಮೀಗೌಡ, ಇಸ್ರೋದಲ್ಲಿ ಅಸಿಸ್ಟೆಂಟ್ ಹುದ್ದೆಗೆ ಆಯ್ಕೆಯಾದ ಕೋಕಿಲಾ ಗೌಡರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಅಧ್ಯಕ್ಷತೆ ವಹಿಸಿದ ಸಾಂತ್ವನ ಕೇಂದ್ರದ ಅಧ್ಯಕ್ಷ ಪ್ರಾಣೇಶ್ ಶೆಟ್ಟಿ ಮಾತನಾಡಿ, ಮಹಿಳೆಯರು ಎದುರಿಸುತ್ತಿರುವ ಸಮಸ್ಯೆಗಳನ್ನ ಕೆಲವು ಮಂದಿ ಮುಕ್ತವಾಗಿ ಬಹಿರಂಗಪಡಿಸುತ್ತಾರೆ. ಆದರೆ ಬಹುತೇಕ ಮಹಿಳೆಯರು ಸಮಾಜದ ಒತ್ತಡದಿಂದ, ಕುಟುಂಬದ ಗೌರವ ಕಾಪಾಡುವ ನಿಟ್ಟಿನಲ್ಲಿ ಅಥವಾ ಭಯದಿಂದ ಮೌನವಾಗಿದ್ದಾರೆ ಎಂದರು. ಮಾಡಬೇಕು ಅಂತ ಮನಸ್ಸಿನಲ್ಲಿದೆ. ಆದ್ರೆ ಹಿಂದಿನ ಕಾಲಘಟ್ಟದಲ್ಲಿ ಅವೆಲ್ಲ ಪರಂಪರೆಯಾಗಿ ಬೆಳೀತಾ ಹೋಗ್ತಿತ್ತು. ಈಗ ಕಾಲ ಚೇಂಜ್ ಆಗಿದೆ. ಆ ಜಾನಪದ ಕಲೆಯನ್ನು ಪರಂಪರೆಯಾಗಿ ತಕೊಂಡು ಹೋಗುವಲ್ಲಿ ಕೆಲವರು ಎಡವುತ್ತಾ ಇದ್ದಾರೆ ಈಗಿನ ಯುವ ಜನತೆಗಳು. ಈಗ ಇವರು ಲಕ್ಷ್ಮಿಯವರು ಏನು ಈ ಒಂದು ಜಾನಪದ ಕಲೆಯ ಇದರಿಂದ ಜಾನಪದ ಕಲೆಯನ್ನ ಈಗಿನ ಯುವ ಜನತೆಗೆ ಮಾರ್ಗದರ್ಶನ ಮಾಡುವಂತ ಸ್ಥಾನದಲ್ಲಿ ಏನಿದ್ದಾರೆ. ಮಹಿಳಾ ಸಾಂತ್ವನ ಕೇಂದ್ರದಿಂದ ಬಹಳಷ್ಟು ನೊಂದ ಮಹಿಳೆಯರ ಕಷ್ಟಕ್ಕೆ ಸಹಕಾರ ದೊರೆಯುತ್ತಿದೆ. ನಮ್ಮ ಜಾನಪದ ಕಲೆ ಇತ್ತೀಚಿನ ದಿನಗಳಲ್ಲಿ ನಶಿಸುತ್ತಿರುವುದು ಆತಂಕಕಾರಿಯಾಗಿದೆ. ಯುವ ಜನತೆ ಈ ಕುರಿತು ಚಿಂತಿಸಬೇಕು ಎಂದು ನಾಡೋಜ ನಾಗೇಗೌಡ ಪ್ರಶಸ್ತಿ ಪುರಸ್ಕೃತೆ ಲಕ್ಷ್ಮೀಗೌಡ ಹೇಳಿದ್ರು. ಜಾನಪದ ಹಾಡು ಮದಿ ಕಾರ್ಯದಲ್ಲೂ ಬೇಕು, ದೇವ್ರ ಕಾರ್ಯದಲ್ಲೂ ಬೇಕು, ನಿಮ್ ಕರ್ದಂತ ಫಂಕ್ಷನ್ದಲ್ಲೂ ಬೇಕು. ಹಂಗೆ ಮಳೆಗಾಲದಲ್ಲಿ ಮಳೆ ಇಲ್ಲದಾಗ ತಾರ್ಲೆ ಕುಣಿತಾರಂತ, ಮಳೆ ರಾಯನಂತ ಕರುವಂತರು. ಇದು ನಮ್ದು ಹಾಲಕ್ಕಿ ಸಂಪ್ರದಾಯ. ನಮ್ಮ ಸುಕ್ಕರಜ್ಜಿನೂ ನಮ್ಮೆಲ್ಲರೂ ಬಿಟ್ಟು ಹೋಯ್ತು, ತುಳಸಿ ಅಜ್ಜಿನೂ ಬಿಟ್ಟೋಯ್ತು. ಈಗ ನಾವು ಇದ್ದವರೇ ಕಲೆಯನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕು ಮುಂದೆ ಎಂಬುದೇ ನಮ್ಮ ಸಂತೋಷ. ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.
ಈ ಸಂದರ್ಭದಲ್ಲಿ ಹವಾಲ್ದಾರ್ ಪದ್ಮಾ ಗಾಂವ್ಕರ್, ಅಚ್ವೆ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ಪ್ರೇಮಾ ಶೆಟ್ಟಿ ಮಾತನಾಡಿದರು. ಸಮಾಜ ಕಾರ್ಯಕರ್ತೆಯರಾದ ನಾಗಶ್ರೀ ನಾಯ್ಕ್, ಅನ್ನಪೂರ್ಣ ನಾಯ್ಕ್ ಉಪಸ್ಥಿತರಿದ್ದರು. ಆಪ್ತ ಸಮಾಲೋಚಕಿ ಮಮತಾ ನಾಯ್ಕ್ ಸ್ವಾಗತಿಸಿದ್ರೆ, ಸಮಾಜ ಕಾರ್ಯಕರ್ತೆ ಪಲ್ಲವಿ ಶೆಟ್ಟಿ ನಿರೂಪಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರಿಬೈಲ್, ಅಂಕೋಲಾ. ಯೂನಿಫಾರ್ಮ್ ನೋಡಿದಾಗ ನಮ್ಗೆ ಭಯ ಆಗುತ್ತೆ ಅಂತ ಈಗಲೂ ಹೇಳ್ತಿದ್ದಾರೆ. ನಮ್ಮಲ್ಲಿ ಧೈರ್ಯ ಬೇಕು, ನಾವು ಆತ್ಮವಿಶ್ವಾಸ ಇರಬೇಕು, ನಾವು ಹೆಣ್ಮಕ್ಳು ಹೆಣ್ಣು ಅನ್ನುವ ಒಂದು ಗೌರವ ನಮಗೆ ಇರಬೇಕು. ಮೊದಲನೇದಾಗಿ ಹೆಣ್ಣು ಅತ್ತೆ ಸೊಸೆಯರ ಜಗಳ, ನಾವು ನಮ್ಮನ್ನೇ ಗೌರವಿಸಲಿಲ್ಲ ಇಲ್ಲ ಅಂದ್ರೆ ನಾವು ಪುರುಷರಿಂದ ಅಪೇಕ್ಷೆ ಪಡುವುದು ತಪ್ಪಾಗುತ್ತೆ. ನಮ್ಮಲ್ಲಿ ಫಸ್ಟ್ ನಾವು ಪ್ರೀತಿ ಗೌರವದಿಂದ ಇರಬೇಕು. ಅತ್ತೆ ಕಂಡ್ರೆ ಸೊಸೆ ಆಗೋದಿಲ್ಲ, ಸೊಸೆ ಕಂಡ್ರೆ ಅತ್ತೆ ಆಗೋದಿಲ್ಲ. ಅದೇ ಹೆಚ್ಚಿನದಾಗಿ ಇಲ್ಲಿ ಬರುವಂಥದ್ದು. ನೀವು ನಮ್ಮನ್ನು ಪ್ರೀತಿಸಲಿಲ್ಲ ಅಂದ್ರೆ ನಮಗೆ ಇನ್ನೊಬ್ರು ಪ್ರೀತಿಸುವ ಚಿಕ್ಕ ಸಾಧನೆಯನ್ನು ಗುರುತಿಸಿ ಸನ್ಮಾನಿಸಿದ್ದಕ್ಕಾಗಿ ನಾನು ಸಾಂತ್ವನ ಮಹಿಳಾ ಸಹಾಯವಾಣಿ ಕೇಂದ್ರದ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಹಾಗೆಯೇ ಸಮಾಜದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ, ಕಿರುಕುಳ, ಹಾಗೆ ಕೌಟುಂಬಿಕ ದೌರ್ಜನ್ಯ ಇಂತಹ ಸಮಸ್ಯೆಗೆ ಒಳಗಾಗುತ್ತಿರುವ ಮಹಿಳೆಯರನ್ನು ಸಬಲೀಕರಣಗೊಳಿಸುವುದಕ್ಕಾಗಿ ಸಾಂತ್ವನ ಯೋಜನೆಯ ಮೂಲಕ ಶ್ರಮಿಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತನ್ನು ಸುಕ್ರಜ್ಜಿ ಅಂತಲೇ ಹೆಸರುವಾಸಿಯಾದವರು. ಹಾಗೆ ಇನ್ನೊಬ್ಬರು ಪಕ್ಷಮಾತೆ ತುಳಸಿಗೌಡ. ಈ ಇಬ್ಬರು ಮಹಿಳಾ ಸಾಧಕಿಯರನ್ನು ನಾವು ಕಳ್ಕೊಂಡಿದ್ದೀವಿ ಈ ವರ್ಷ. ಈ ಮೂವರನ್ನು ಸ್ಮರಿಸುತ್ತಾ ಅವರ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಮೊದಲನೇದಾಗಿ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿರೋ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸಂವಿಧಾನ ಸಂಕಷ್ಟದಲ್ಲಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಮನೆ ಮನೆಗೆ ತಲುಪಿಸುವುದು ಅವಶ್ಯವಾಗಿದೆ ಎಂದು ಭೀಮವಾದ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಸಂಜೀವ್ ಕಾಂಬಳೆ ಹೇಳಿದರು. ಹಳಿಯಾಳ್ ಪಟ್ಟಣದಲ್ಲಿ ಆಯೋಜಿಸಿದ್ದ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಂವಿಧಾನದ ಮೂಲಕ ಪ್ರತಿಯೊಬ್ಬರ ಹಕ್ಕುಗಳನ್ನು ರಕ್ಷಿಸಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರನ್ನಾಗಿ ಪಟ್ಟಣದ ಚಂದ್ರಕಾಂತ್ ಕಲಬಾವಿ, ಜಿಲ್ಲಾ ಅಧ್ಯಕ್ಷರನ್ನಾಗಿ ಈರಣ್ಣ ಒಡ್ಡರ್, ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ ಪ್ರಸಾದ್ ಕಲಬಾವಿ ಆಯ್ಕೆ ಮಾಡಲಾಯಿತು. ಜಿಲ್ಲಾ ಸಂಚಾಲಕ ಮಾರುತಿ ಒಡ್ಡರ್, ಜಿಲ್ಲಾ ಉಪಾಧ್ಯಕ್ಷ ರಾಜಾರಾಮ್ ಯಾದವ್, ಬೆಳಗಾವಿ ಜಿಲ್ಲಾ ವಿಭಾಗೀಯ ಅಧ್ಯಕ್ಷರಾಗಿ ನಾಗಪ್ಪ ಕುಲುಮನಟ್ಟಿ, ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾಗಿ ಶ್ರೀಕಾಂತ್ ತೊಗಲಂಗಿ, ಜಿಲ್ಲಾ ಯುವ ಘಟಕದ ಉಪಾಧ್ಯಕ್ಷ ವಿನೋದ್ ಮೇತ್ರಿ, ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಚಲವಾದಿ, ಜಿಲ್ಲಾ ಸಹ ಕಾರ್ಯದರ್ಶಿ ನಿಂಗಪ್ಪ ಮಡಿವಾಳ್, ತಾಲೂಕಾ ಗೌರವ ಅಧ್ಯಕ್ಷ ಅರ್ಜುನ್ ಚಲವಾದಿ, ತಾಲೂಕಾ ಅಧ್ಯಕ್ಷ ಪ್ರಕಾಶ್ ಗೌಡಪ್ಪನವರ್, ಉಪಾಧ್ಯಕ್ಷ ಸುರೇಶ್ ಮೇತ್ರಿ, ಉದಯ್ ಕುಮಾರ್ ಚಲವಾದಿ, ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷ ಸಂಗೀತಾ ಬಿರ್ಜೆ, ಉಪಾಧ್ಯಕ್ಷ ಮಂಜುಳಾ ಮಾದರ್, ಕಾರ್ಯದರ್ಶಿ ಸರಸ್ವತಿ ಶಿಟ್ಯಾಲ್ಕರ್, ಖಜಾಂಚಿ ಸುಮಿತ್ರಾ ಚಲವಾದಿ, ತಾಲೂಕಾ ಅಧ್ಯಕ್ಷೆ ಸವಿತಾ ಚಲವಾದಿ, ಉಪಾಧ್ಯಕ್ಷ ಬಾಯಕ್ಕ ಗೌಡಪ್ಪನವರ್, ನಗರ ಕಮಿಟಿ ಅಧ್ಯಕ್ಷ ಪರಶುರಾಮ್ ಹೊನ್ನೋಜಿ, ಉಪಾಧ್ಯಕ್ಷ ಶರಣಪ್ಪ ಒಡ್ಡರ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ನಾಗಪ್ಪ ಮೇತ್ರಿ, ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಚಲವಾದಿಯವರನ್ನ ಆಯ್ಕೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ರವಿ ಒಡ್ಡರ್, ಸುರೇಶ್ ಒಡ್ಡರ್, ಮಂಜು ಒಡ್ಡರ್, ಬಂಗಾರಿ ಗೌಡಪ್ಪನವರ್, ಬಸವ ಚಲವಾದಿ, ಕಲ್ಪನಾ ತಳ್ವಾರ್ ಇತರರು ಇದ್ದರು. ರಾಜ್ಯ ಸಮಿತಿ ಸಭೆಯಲ್ಲಿ ಕಾರವಾರ ಜಿಲ್ಲಾ ಸಂಚಾಲಕರನ್ನಾಗಿ ಈರಣ್ಣ ಬೀರಪ್ಪ ಒಡ್ಡರ್ ಅವರನ್ನು ಕೂಡ ನಾವು ಇವತ್ತಿನ ಸಂದರ್ಭದಲ್ಲಿ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಅವರಿಗೂ ಕೂಡ ಇವತ್ತಿನ ದಿವಸ ಒಂದು ಗೌರವ ಅರ್ಪಣೆ ನಡೀತಾ ಇದೆ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್,
ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.